ಎಲ್ಲರಿಗೂ ನಮಸ್ಕಾರಗಳು. ನಾನೀಗ ಒಂದು ಬೆಳೆಯನ್ನು ತಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಅದರ ಹೆಸರು ಏನು ಅಂತಂದರೆ ಕುದುರೆ ಮೆಂತೆ ಅಂತ ಹೇಳಿ. ಇದು ಒಂದು ಬಹುವಾರ್ಷಿಕ ದ್ವಿದಳ ಮೇವಿನ ಬೆಳೆ. ದ್ವಿದಳ ಮೇವಿನ ಬೆಳೆ ಆಗಿರೋದ್ರಿಂದ ಇದರಲ್ಲಿ ಪ್ರೋಟೀನ್ ಅಂಶ ಬಹಳಷ್ಟಿದೆ. ರೈತರು ಪಶುಗಳಿಗೆ ಹಾಲು ಹೆಚ್ಚಾಗಿ ಆಗ್ಲಿಕ್ಕಂತೇಳಿ ಹಿಂಡಿ ಹಾಕ್ತಾರೆ. ಆದರೆ ಈ ಬೆಳೆಯನ್ನು ಹಾಕೋದ್ರಿಂದ ರೈತರು ಹಿಂಡಿ ಹಾಕುವುದನ್ನು ನಿಲ್ಲಿಸಬಹುದು. ಇದು ನಾವು ಏನಂತೀವಿ ಅಂದರೆ ಫಾರ್ಮ್ ಫ್ರೆಶ್ ಹಿಂಡಿ ಅಂತೇಳಿ ಕುದುರೆ ಮೆಂತೆ ಬೆಳೆಗೆ ನಾವು ಹೇಳ್ತೀವಿ. ಈ ಕುದುರೆ ಮೆಂತೆಯಲ್ಲಿ ನಮ್ಮ ಪ್ರದೇಶದಲ್ಲಿ ಬರುವಂಥ ಚೆನ್ನಾಗಿರೋ ತಳಿ ಯಾವುದು ಅಂದರೆ RL88 ಅಂಥೇಳಿ. 1 ಎಕರೆಗೆ ಸುಮಾರು 4 ಕಿಲೋ ಬೀಜ ಬೇಕಾಗ್ತವೆ. ಬೀಜ ಬಿತ್ತನೆ ಮಾಡಲಿಕ್ಕೆ ಸರಿಯಾದ ಸಮಯ ಅಂತಂದರೆ ಹಿಂಗಾರು ಅಂತ ಹೇಳ್ಬೋದು. ಚಳಿ ಇದ್ದಾಗ ಈ ಬೆಳೆಯನ್ನು ಬಿತ್ತನೆ ಮಾಡ್ಬೋದು. ಮುಂದೆ 3 ವರ್ಷದವರೆಗೆ ಇದನ್ನು ಕಟಾವು ಮಾಡ್ಕೊಂಡು ಹೋಗ್ಬೋದು. ಬಿತ್ತಿದ ಮೊದಲನೇ ಕಟಾವು 60 ದಿವಸಕ್ಕೆ ಬರುತ್ತೆ. ಮುಂದೆ ಪ್ರತಿ 25 ದಿವಸಕ್ಕೊಮ್ಮೆ ನೀವು ಕಟಾವು ಮಾಡ್ಕೊತ ಹೋಗ್ಬೋದು. 1 ಎಕರೆಗೆ ನೀವು ಸುಮಾರು 60 ಟನ್ 1 ವರ್ಷಕ್ಕೆ ಹಸಿರು ಮೇವಿನ ಇಳುವರಿಯನ್ನು ತೆಗೆಯಬಹುದು. ಸಾಲಿನಿಂದ ಸಾಲಿಗೆ ಅಂತರ 1.5 ಅಡಿ ಇರಲಿ. ಗಿಡದಿಂದ ಗಿಡಕ್ಕೆ ನೀವು 10 ಸೆಂಟಿಮೀಟರ್ ಅಡಿಯಲ್ಲಿಟ್ಟು ನೀವು ಇದನ್ನು ಬಿತ್ತನೆ ಮಾಡಬಹುದು. ಇದನ್ನು ರೈತರು ಒಣಮಯವಾಗಿಯೂ ಶೇಖರಿಸಿ ಇಟ್ಕೊಳ್ಬಹುದು. ತಾವು ಇದನ್ನು ಬೆಳೆದು ಹೈನೋದ್ಯಮದ ಖರ್ಚನ್ನು ಕಡಿಮೆ ಮಾಡಿರಿ ಅಂತ ನಾನು ಹೇಳಿ